Hello children, welcome to today's chemistry class. Myself Bhagat, chemistry lecturer at Barkur, Udupi district. Today we will learn about equilibrium. First question arises, what is equilibrium and why should we study it? Equilibrium andre enu idanna ನಾವು ಯಾಕೆ ಕಲಿಬೇಕು? Let's answer the first question through an examples. ಈಕ್ವಿಲಿಬ್ರಿಯಂ ಅಂದರೆ ಏನು ಇದನ್ನು ಕೆಲವೊಂದು ಉದಾಹರಣೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ seesaw. If two persons sit on opposite side of the seesaw with the equal distance, then the seesaw will be stationary. So this is said to be in equilibrium. Another example for equilibrium is ಟಗ್ ಆಫ್ ವಾರ್ ಗೇಮ್, ಹಗ್ಗ ಜಗ್ಗಾಟ. ಇಲ್ಲಿ ಎರಡು ಟೀಮ್ಗಳ ನಡುವೆ ಏನು ಮಾಡ್ತಾ ಇರ್ತಾರೆ, ಹಗ್ಗವನ್ನು ಎಳೆದಾಡ್ತಾ ಇರ್ತಾರೆ. ಸೊ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಯಾವ ಸಿಚುವೇಶನ್ನು ಅಂತಂದರೆ, ಎರಡು ಟೀಮ್ಗಳು ಸಮಾನ ಫೋರ್ಸ್ನಿಂದ ಈಕ್ವಲ್ ಫೋರ್ಸಿಂದ ರೋಪನ್ನು ಎಳೆದಂಥ ಸಂದರ್ಭದಲ್ಲಿ ಹಗ್ಗ ಯಾವುದೇ ದಿಕ್ಕಿನಲ್ಲಿಯೂ ಮೂವ್ ಆಗೋದಿಲ್ಲ. ಸೊ ಆ ಸಿಚುವೇಶನನ್ನು ನಾವು ಈಕ್ವಿಲಿಬ್ರಿಯಂ ಅಂತ ಕರಿತೇವೆ. ಒನ್ ಮೋರ್ ಎಕ್ಸಾಂಪಲ್ ಹೇಳೋದಾದರೆ, ಗರ್ಲ್ ವಾಕಿಂಗ್ ಆನ್ ಎ ರೋಪ್, ಶಿ ವಿಲ್ ನಾಟ್ ಫಾಲ್. ಹಗ್ಗದ ಮೇಲಿನ ನಡಿಗೆ. ಸೊ ಈ ಹುಡುಗಿ ಕೆಳಗೆ ಬೀಳೋದಿಲ್ಲ. ಯಾಕೆ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಒಂದು ಸ್ಟಿಕ್ಕನ್ನು ಇಟ್ಕೊಂಡು, ಆರ್ ಬೈ ವೈಡನಿಂಗ್ ದಿ ಹ್ಯಾಂಡ್ಸ್. ಸೊ ಈಗ ನಮಗೆ ಅರ್ಥ ಆಯಿತು ಈಕ್ವಿಲಿಬ್ರಿಯಂ ಅಂದರೆ ಏನು. ದ ಮೀನಿಂಗ್ ಆಫ್ ವರ್ಡ್ ಈಕ್ವಿಲಿಬ್ರಿಯಂ ಈಸ್ ಬ್ಯಾಲೆನ್ಸ್. ಈಕ್ವಿಲಿಬ್ರಿಯಂ ಪದದ ಅರ್ಥ ಏನು ಅಂದರೆ ಬ್ಯಾಲೆನ್ಸ್ ಅಂತ. ಇನ್ ಎ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ, the observable properties, colors, temperature, pressure, volume, concentration, etc. unchanged. Observable properties ಆದಂತಹ ಕಲರ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಕಾನ್ಸಂಟ್ರೇಷನ್ಗಳು, ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆಯನ್ನು ನಾವು ನೋಡೋದಿಲ್ಲ. ಎಲ್ಲಿ? ಈಕ್ವಿಲಿಬ್ರಿಯಂ ಸ್ಥಿತಿಯಲ್ಲಿ. ಈಕ್ವಿಲಿಬ್ರಿಯಂ ಈಸ್ ರೆಪ್ರೆಸೆಂಟೆಡ್ ಬೈ ದ ಸೈನ್ ಡಬಲ್ ಆಫ್ ಆ್ಯರೋ ಪಾಯಿಂಟಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಈ ರೀತಿಯ ಒಂದು ಸಿಂಬಲ್ನಲ್ಲಿ ನಾವು ಈಕ್ವಿಲಿಬ್ರಿಯಮನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಈಕ್ವಿಲಿಬ್ರಿಯಮನ್ನು ಯಾಕೆ ಕಲಿಬೇಕು? ವಾಟ್ ಇಟ್ ಟೆಲ್ಸ್? ಈಕ್ವಿಲಿಬ್ರಿಯಂ ಕಲಿಯೋದ್ರಿಂದ ಏನು ಪ್ರಯೋಜನ ಇದೆ? ಈಕ್ವಿಲಿಬ್ರಿಯಂ ಟೆಲ್ಸ್ ಟು ವಾಟ್ ಎಕ್ಸ್ಟೆಂಟ್ ಡಸ್ ಎ ರಿಯಾಕ್ಷನ್ ಪ್ರೊಸೀಡ್ಸ್ and how much the percentage of products and other things are formed ಅನ್ನುವಂಥ ಇನ್ಫಾರ್ಮೇಷನ್ನ ನಮಗೆ ಕೊಡ್ತದೆ. ಅಂದರೆ ಒಂದು ಕ್ರಿಯೆ ಎಲ್ಲಿ ತನಕ ನಡೀತದೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಡಕ್ಟ್ ಮತ್ತು ಇತರ ಉತ್ಪನ್ನಗಳು ನಮಗೆ ದೊರೀತದೆ ಅನ್ನೋದನ್ನು ಈಕ್ವಿಲಿಬ್ರಿಯಂನಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನೆಕ್ಸ್ಟ್ ಈಗ ಕ್ಲಾಸಿಫಿಕೇಷನ್ ಆಫ್ ಈಕ್ವಿಲಿಬ್ರಿಯಮನ್ನು ನೋಡೋಣ. ಮೇನ್ಲಿ ಈಕ್ವಿಲಿಬ್ರಿಯಂ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು 2 types. ಮುಖ್ಯವಾಗಿ ಈಕ್ವಿಲಿಬ್ರಿಯಮನ್ನು ನಾವು 2 ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒನ್ ಈಸ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ, ಅನದರ್ ಒನ್ ಈಸ್ ಡೈನಮಿಕ್ ಈಕ್ವಿಲಿಬ್ರಿಯಂ. ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂದರೆ ಏನು? ಇಟ್ಸ್ ಎ ಸ್ಟೇಟ್ ಆಫ್ ರೆಸ್ಟ್ ಆರ್ ಡು ನಾಟ್ ಶೋ ಎನಿ ಚೇಂಜಸ್. ಇದು ವಿಶ್ರಾಂತಿಯ ಸ್ಥಿತಿ. ಇಲ್ಲಿ ಯಾವುದೇ ರೀತಿಯಾದ ಬದಲಾವಣೆಯನ್ನು ನಾವು ನೋಡೋದಿಲ್ಲ. ಓಕೆ, ಈ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತಕ್ಕಂಥದ್ದು ಇಟ್ ಅಕರ್ಸ್ ಇನ್ ಓಪನ್ ಸಿಸ್ಟಮ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಕ್ಲೋಸ್ ಸಿಸ್ಟಮ್. ಇದು ಓಪನ್ ಸಿಸ್ಟಮಲ್ಲಿಯೂ ಮತ್ತು ಕ್ಲೋಸ್ ಸಿಸ್ಟಮಲ್ಲಿಯೂ ಎರಡಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವಿದೆ. ಆ್ಯಂಡ್ ಇಟ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್. ಇಟ್ ಅಕರ್ಸ್ ಇರ್ರಿವರ್ಸಿಬಲ್ ಇನ್ ನೇಚರ್. ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಮಿಗೆ ಉದಾಹರಣೆ ಹೇಳೋದಾದರೆ ನೋಡಿ, ಬಾಲ್ ಈಸ್ ದೇರ್ ಆನ್ ಎ ಟೇಬಲ್. ಒಂದು ಟೇಬಲಿನ ಮೇಲೆ ಚೆಂಡಿದೆ. ಸೊ ಬಾಲ್ ಈಸ್ ಎಟ್ ರೆಸ್ಟ್ ಆ್ಯಂಡ್ ಇಟ್ ಪೊಸಿಷನ್ ಈಸ್ ಕಾನ್ಸ್ಟೆಂಟ್. ಬಾಲು ವಿಶ್ರಾಂತ ಸ್ಥಿತಿಯಲ್ಲಿದೆ, ಅದರ ಪೊಸಿಷನ್ನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಯಾವುದೇ ರೀತಿಯಾದ ಮೂಮೆಂಟನ್ನು ಕೂಡ ನಾವು ಗಮನಿಸ್ತಾ ಇಲ್ಲ. ಸೊ ಹಾಗಾಗಿ ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಅನದರ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಈಸ್ ರಾಕ್ ಈಸ್ ಆನ್ ದ ಹಿಲ್. ಬೆಟ್ಟದ ಮೇಲೆ ಒಂದು ಬಂಡೆ ಇದೆ. ಸೊ ಇದು ಅಷ್ಟೇ
ಇನ್ ಎ ಸ್ಟೇಟ್ ಆಫ್ ರೆಸ್ಟಲ್ಲಿದೆ. ಇಲ್ಲಿ ಯಾವುದೇ ರೀತಿಯಾದ ಬದಲಾವಣೆಗಳು ಕಂಡುಬರ್ತಾ ಇಲ್ಲ, ಅಂದರೆ ಮೂಮೆಂಟ್ ಇಲ್ಲ, ಇದ್ದ ಸ್ಥಿತಿಯಲ್ಲೇ ಇದೆ, ಅದರ ಪೊಸಿಷನ್ ಕಾನ್ಸ್ಟೆಂಟ್ ಆಗಿದೆ. ಹಾಗಾಗಿ ಇಟ್ ಈಸ್ ಸೆಡ್ ಟು ಬಿ ಇನ್ ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಮ್. ಓಕೆ, another type of equilibrium is there, that is dynamic equilibrium. ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಅಂದರೆ ಏನು, ಅದಕ್ಕೆ ಉದಾಹರಣೆಯನ್ನು ನೋಡೋಣ. ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಈಸ್ ಎ ಸ್ಟೇಟ್ ವೇರ್ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಡೈನಾಮಿಕ್ ಇಕ್ವಿಲಿಬ್ರಿಯಮಲ್ಲಿ ಮ್ಯಾಕ್ರೋಸ್ಕೋಪಿಕ್ ಪ್ರಾಪರ್ಟೀಸ್ಗಳು ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಓನ್ಲಿ ಇನ್ ಕ್ಲೋಸ್ ಸಿಸ್ಟಮ್. ಕೇವಲ ಕ್ಲೋಸ್ ಸಿಸ್ಟಮಲ್ಲಿ ಮಾತ್ರ ನಾವು ಡೈನಾಮಿಕ್ ಇಕ್ವಿಲಿಬ್ರಿಯಮನ್ನು ನೋಡಲಿಕ್ಕೆ ಸಾಧ್ಯವಿದೆ. ಆ್ಯಂಡ್ ಇರಿವರ್ಸಿಬಲ್ ನೇಚರ್ನ ಇದು ಹೊಂದಿರೋದಿಲ್ಲ. ಇಟ್ ಅಕರ್ಸ್ ಇನ್ ರಿವರ್ಸಿಬಲ್ ರಿವರ್ಸಿಬಲ್ ನೇಚರನ್ನು ಹೊಂದಿರುತ್ತೆ. ಸ್ಟ್ಯಾಟಿಕ್ ಇಕ್ವಿಲಿಬ್ರಿಯಮು ಇರಿವರ್ಸಿಬಲ್ ನೇಚರ್ ಆಗಿರುತ್ತೆ, ಆದರೆ ಇಲ್ಲಿ ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಅಂತಕ್ಕಂಥದ್ದು ರಿವರ್ಸಿಬಲ್ ಇನ್ ನೇಚರ್ನ ಹೊಂದಿರುತ್ತೆ. ಇದಕ್ಕೆ ಉದಾಹರಣೆ ತಗೊಳ್ಳೋದಾದರೆ ಡೈನಾಮಿಕ್ ಇಕ್ವಿಲಿಬ್ರಿಯಮಿಗೆ ನೋಡಿ, ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. Quantity of water filled through a tap to the tank is equal to the outflow of the water from outlet of the tap, but ultimately the amount of water in the tank will be constant. ನೆಲ್ಲಿಯಿಂದ ಸಹಾಯದಿಂದ, ಒಂದು ಟ್ಯಾಪಿನ ಸಹಾಯದಿಂದ ಟ್ಯಾಂಕನ್ನು ನೀರು ತುಂಬ್ತಾ ಇದ್ದೇವೆ. ಸೊ ಅಷ್ಟೇ ಪ್ರಮಾಣದ ನೀರು ಟ್ಯಾಂಕಿನಿಂದ ಇನ್ನೊಂದು ನೆಲ್ಲಿಯಿಂದ ಹೊರ ಹೋಗ್ತಾ ಇದೆ. ಆದರೆ ಟ್ಯಾಂಕಿನಲ್ಲಿ ಇರುವಂತಹ ನೀರಿನ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಸ್ಥಿತಿಯನ್ನು ನಾವು ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಇನ್ನೊಂದು ಉದಾಹರಣೆ ತಗೊಳ್ಳೋದಾರೆ, ಎನದರ್ ಎಕ್ಸಾಂಪಲ್ ಫಾರ್ ಡೈನಾಮಿಕ್ ಇಕ್ವಿಲಿಬ್ರಿಯಮ್, ಫೇರ್, ಜಾತ್ರೆ. ಇಲ್ಲಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಹಿಯರ್, ದ ಪೀಪಲ್ ಎಂಟರಿಂಗ್ ಇನ್ ಟು ದಿ ಫೇರ್ ಈಸ್ ಈಕ್ವಲ್ ಟು ದಿ ಪೀಪಲ್ ಗೋಯಿಂಗ್ ಔಟ್ ಆಫ್ ದಿ ಫೇರ್. ಸೊ there would be a crowd in fair. ಜಾತ್ರೆಗೆ ಬರೋವರ ಸಂಖ್ಯೆ ಮತ್ತು ಜಾತ್ರೆಯಿಂದ ಹೋಗುವರ ಸಂಖ್ಯೆ ಸಮಾನವಾಗಿ ಇರ್ತದೆ. ಹಾಗಾಗಿ ಜಾತ್ರೆಯಲ್ಲಿ ಸದಾಕಾಲ ಜನಜಂಗುಳಿ ಕಂಡು ಬರ್ತದೆ. ಸೊ ಹಾಗಾಗಿ ಇದು ಡೈನಾಮಿಕ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆ ಹೇಳುತ್ತಾರೆ, ಸಬ್ಸ್ಟಿಟ್ಯೂಷನ್ ಡ್ಯೂರಿಂಗ್ ಹಾಕಿ ಗೇಮ್. ಪ್ಲೇಯರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಕಿ ಗೇಮೇ ಆಗಬೇಕು ಅಂತಿಲ್ಲ, ಇಟ್ ಮೇ ಬಿ ಫುಟ್ಬಾಲ್ ಆರ್ ಕ್ರಿಕೆಟ್, ವಾಟ್ ಎವರ್ ಇಟ್ ಮೇ ಬಿ. ಯೂಶ್ವಲಿ ಇಂಜುರಿ ಆದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾರೆ, ಪ್ಲೇಯರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಪ್ಲೇಯರ್ಸನ್ನು ಒಬ್ಬರ ಬದಲು ಇನ್ನೊಬ್ಬರು ಬರ್ತಾರೆ ವಿನಃ ಅಲ್ಲಿ ಪ್ಲೇಯರ್ಸಿನ ಸಂಖ್ಯೆಯಲ್ಲಿ ಗ್ರೌಂಡ್ನಲ್ಲಿ ಬದಲಾವಣೆ ಆಗೋದಿಲ್ಲ. ಇಟ್ ವಿಲ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಇಟ್ಸ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಡೈನಾಮಿಕ್ ಇಕ್ವಿಲಿಬ್ರಿಯಮ್. Okay, next coming to the classification of dynamic equilibrium. Dynamic equilibrium further classified into two types. One is physical equilibrium. Another one is chemical equilibrium. Dynamic equilibrium na ಎರಡು ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಫಿಸಿಕಲ್ ಇಕ್ವಿಲಿಬ್ರಿಯಮ್ ಅಂತ, ಇನ್ನೊಂದು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಂತ. ಓಕೆ, ಮೊದಲನೇದಾಗಿ ಫಿಸಿಕಲ್ ಇಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ನೋಡೋಣ. ಫಿಸಿಕಲ್ ಇಕ್ವಿಲಿಬ್ರಿಯಮ್ ಇಟ್ ಇನ್ವಾಲ್ವ್ಸ್ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಇಲ್ಲಿ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಇಟ್ ಎಕ್ಸಿಸ್ಟ್ ಬಿಟ್ವೀನ್ ಡಿಫ್ರೆಂಟ್ ಫೇಸಸ್. ಡಿಫ್ರೆಂಟ್ ಫೇಸ್ಗಳ ನಡುವೆ ಎಕ್ಸಿಸ್ಟ್ ಆಗುವಂಥದ್ದು. ಓಕೆ, ಇಲ್ಲಿ ಮತ್ತು ಯಾವುದೇ ರೀತಿಯಾದ ಕೆಮಿಕಲ್ ಕಾಂಪೋಸಿಷನಲ್ಲಿ ಬದಲಾವಣೆ ಆಗೋದಿಲ್ಲ. ಫಿಸಿಕಲ್ ಇಕ್ವಿಲಿಬ್ರಿಯಮಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಕಾಂಪೋಸಿಷನಲ್ಲಿ ಬದಲಾವಣೆ ಆಗೋದಿಲ್ಲ. ದೆರ್ ಈಸ್ ನೋ ಚೇಂಜ್ ಇನ್ ದಿ ಕೆಮಿಕಲ್ ಕಾಂಪೋಸಿಷನ್. ಸೊ ನಮಗೆ ಗೊತ್ತಿದೆ, ಫಿಸಿಕಲ್ ಸ್ಟೇಟ್ಸನ್ನು ನಾವು ಹೇಳುವಾಗ ಒಂದು ವಸ್ತು ಸಾಮಾನ್ಯವಾಗಿ 3 ಫಿಸಿಕಲ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗ್ತದೆ, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಹಾಗಾಗಿ 3 ರೀತಿಯಾದ ಫಿಸಿಕಲ್ ಇಕ್ವಿಲಿಬ್ರಿಯಮನ್ನು ನಾವು ನೋಡಲಿಕ್ಕೆ ಸಾಧ್ಯ ಉಂಟು. ಯಾವುದು 3 ರೀತಿಯಾದ ಫಿಸಿಕಲ್ ಇಕ್ವಿಲಿಬ್ರಿಯಮ್ ಅಂತ ಅಂದರೆ, ಮೊದಲನೇದಾಗಿ ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಮ್, ಎರಡನೇದು ಸೆಕೆಂಡ್ ಒನ್ ಲಿಕ್ವಿಡ್ ಗ್ಯಾಸ್ equilibrium. Last one is solid gas equilibrium.
ಸೊ ಫಿಸಿಕಲ್ ಇಕ್ವಿಲಿಬ್ರಿಯಮಲ್ಲಿ 3 ರೀತಿ ಇದೆ. ಯಾವುದ್ಯಾವುದು? ಒಂದು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಮ್, ಎರಡನೇದು ಲಿಕ್ವಿಡ್ ಗ್ಯಾಸ್ ಇಕ್ವಿಲಿಬ್ರಿಯಮ್, ದ ಲಾಸ್ಟ್ ಒನ್ ಈಸ್ ಸಾಲಿಡ್ ಗ್ಯಾಸ್ ಇಕ್ವಿಲಿಬ್ರಿಯಮ್. ಫಿಸಿಕಲ್ ಇಕ್ವಿಲಿಬ್ರಿಯಮ್ ಮೊದಲನೇ ಟೈಪು ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಮ್. ಹಿಯರ್ ದ ರೇಟ್ ಆಫ್ melting of solid is equal to the rate of freezing of liquid. Rate of melting of solid is equal to the rate of freezing of liquid. ಸೊ ಇಲ್ಲಿ ರೇಟ್ ಅಂದರೆ ಏನು ಅನ್ನೋ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರೇಟ್ ಅಂದರೆ ಇಷ್ಟೇ, ಸಮ್ ಚೇಂಜ್ ಪರ್ ಯೂನಿಟ್ ಸಮಥಿಂಗ್. ಸಮ್ ಚೇಂಜ್ ಪರ್ ಯೂನಿಟ್ ಸಮಥಿಂಗ್. ಇನ್ನು ಸರಳವಾಗಿ ಹೇಳೋದಾದರೆ ರೇಟ್ ಅಂದರೆ ಸ್ಪೀಡ್. ರೇಟ್ ಈಸ್ ನಥಿಂಗ್ ಬಟ್ ಸ್ಪೀಡ್. ಎಷ್ಟು ವೇಗದಲ್ಲಿ ಸಾಲಿಡ್ ಮೆಲ್ಟ್ ಆಗ್ತದೋ ಅಷ್ಟೇ ವೇಗದಲ್ಲಿ ಪುನಃ ಫ್ರೀಸ್ ಆಗಿ ಸಾಲಿಡ್ ಆಗ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಹೇಳೋದಾದರೆ ಸಾಲಿಡ್ ಲಿಕ್ವಿಡ್ ಇಕ್ವಿಲಿಬ್ರಿಯಮಿಗೆ ಸ್ಕೀಯಿಂಗ್, ಇಟ್ಸ್ ಎ ಸ್ನೋ ಗೇಮ್. ಇಲ್ಲಿ ಏನಾಗ್ತದೆ, ಸ್ಕೀಯಿಂಗ್ ಗೇಮಲ್ಲಿ ಸ್ಕೀಸನ್ನು ಯೂಸ್ ಮಾಡ್ತಾರೆ. ಕಾಲಿಗೆ ಒಂದು ಪ್ಲೇಟ್ಸನ್ನು ವ್ಯಾರ್ ಮಾಡಿರ್ತಾರೆ. ಅಲ್ಲಿ ಐಸಿನ ಮೇಲೆ ಅವರು ಕಾಲನ್ನು ಇಟ್ಟಂಥ ಸ್ಕೀಸನ್ನು ಇಟ್ಟಂಥ ಸಂದರ್ಭದಲ್ಲಿ ಪ್ರೆಷರ್ ಅಪ್ಲೈ ಆಗ್ತದೆ, ಆಗ ವಾಲ್ಯೂಮ್ ಡಿಕ್ರೀಸ್ ಆಗ್ತದೆ. ಸೊ ವಾಟರ್ ಇನ್ ದ ಸಾಲಿಡ್ ಸ್ಟೇಟ್, ದಟ್ ಈಸ್ ಐಸ್, ವಿಲ್ ಮೆಲ್ಟ್ಸ್ ಟು ಲಿಕ್ವಿಡ್ ಸ್ಟೇಟ್ ವಾಟರ್. ಸಾಲಿಡ್ ಸ್ಥಿತಿಯಲ್ಲಿರುವಂತಹ ವಾಟರ್ ಅಂದರೆ ಐಸು ಮೆಲ್ಟ್ ಆಗಿ ಇಲ್ಲಿ ಲಿಕ್ವಿಡ್ ಸ್ಥಿತಿಯಾದಂಥ ವಾಟರ್ ಆಗಿ ತಲುಪ್ತದೆ. ಸೊ ವಾಟರ್ ವಿಲ್ ಆ್ಯಕ್ಟ್ಸ್ ಆಸ್ ದಿ ಲುಬ್ರಿಕೆಂಟ್ಸ್ ಸೊ ದಟ್ ಪರ್ಸನ್ ವಿಲ್ ಸ್ಲಿಟ್, ಜಾರಿ ಹೋಗಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇಲ್ಲಿ ಏನಾಗ್ತದೆ, ಕರಗಿದಂಥ ಐಸು ಪುನಃ ಸಾಲಿಡ್ ಆಗಿ ಮಾರ್ಪಾಡಾಗ್ತದೆ. ಹೇಗೆ ಚೇಂಜಸ್ ಆಗ್ತದೆ ಅಂತಂದರೆ ಅಲ್ಲಿ ಸುತ್ತಲಿನ ವಾತಾವರಣ ಏನಿದೆ ಅದು ಪುನಃ ಅದನ್ನು ಫ್ರೀಸ್ ಮಾಡಿ ಸಾಲಿಡ್ ಆಗಿ ಮಾಡ್ತದೆ. ಸೊ ಇಟ್ಸ್ ಅ ವೆರಿ ಗುಡ್ ಎಕ್ಸಾಂಪಲ್. Solid water converts to liquid. Again liquid water converts to solid. So it's nothing but ice. ಸೊ ಈ ಕ್ರಿಯೆ ಎರಡೂ ಕೂಡ ಪರಸ್ಪರ ಸಮಾನವಾಗಿ ನಡೀತಾ ಇರುತ್ತೆ. ಅದೇ ರೀತಿ ಇನ್ನೂ ಒಂದು ಉದಾಹರಣೆ ಹೇಳೋದಾದರೆ, ಒಂದು ಥರ್ಮೋಫ್ಲಾಸ್ಕ್ನಲ್ಲಿ ಐಸ್ ಕ್ಯೂಬ್ಸ್ ಅಲಾಂಗ್ ವಿತ್ ದಿ ವಾಟರ್ನ ನಾವು ತಗೊಂಡಾಗ, ಥರ್ಮೋಫ್ಲಾಸ್ಕ್ ರೆಪ್ರೆಸೆಂಟ್ಸ್ ದಿ ಐಸೋಲೇಟೆಡ್ ಸಿಸ್ಟಮ್. ಸೊ ಸ್ವಲ್ಪ ಹೊತ್ತಿನ ನಂತರ ನೋಡಿದಾಗ, ಆಫ್ಟರ್ ಸಮ್ ಟೈಮ್, the masses of ice and water remains constant. ವಾಟರ್ನ ಮಾಸ್ ಆಗಲಿ ಐಸಿನ ಮಾಸಲ್ಲಾಗಲಿ ಯಾವುದೇ ರೀತಿಯಾದ ಬದಲಾವಣೆ ಕಂಡುಬರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಸಾಲಿಡ್ ಐಸಿಗೂ ಮತ್ತು ಲಿಕ್ವಿಡ್ ವಾಟರ್ನ ನಡುವೆ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಈಕ್ವಿಲಿಬ್ರಿಯಮ್ ಯಾವುದು ಅಂತಂದರೆ, another type is liquid gas. Liquid gas equilibrium. Liquid gas equilibrium. So liquid gas equilibrium ಅಲ್ಲಿ ಏನಾಗುತ್ತಂದರೆ, the rate of evaporation is equal to the rate of condensation. Here rate of evaporation will be equal to the rate of condensation. ಓಕೆ, ಇಲ್ಲಿ ವೇಪರ್ ಪ್ರೆಷರ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ವೇಪರ್ ಪ್ರೆಷರ್ ಅಂತಕ್ಕಂಥ ಏನಾಗಿರುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಸೊ ಇದಕ್ಕೊಂದು ಉದಾಹರಣೆ ತಗೊಳ್ಳೋದಾದರೆ, ವೆರಿ ಗುಡ್ ಎಕ್ಸಾಂಪಲ್ ಈಸ್ ಇವಾಪರೇಷನ್ ಆಫ್ ಬ್ರೋಮಿನ್. ಸಿ ಇಯರ್, ಇವಾಪರೇಷನ್ ಆಫ್ ಬ್ರೋಮಿನ್. ಬ್ರೋಮಿನ್ ಅಂತಕ್ಕಂಥದ್ದು ಲಿಕ್ವಿಡ್ ಸ್ಟೇಟ್ನಲ್ಲಿದೆ, ಅದು ಬ್ರೌನ್ ಕಲರ್ಡ್ ಆಗಿರ್ತದೆ. ಓಕೆ, ಬ್ರೌನ್ ಕಲರ್ಡ್ ಲಿಕ್ವಿಡ್. ಸೊ ಬ್ರೋಮಿನ್ ಇವಾಪರೇಟ್ ಆದ ಹಾಗೆಯೇ ಕ್ಲೋಸ್ಡ್ ಕಂಟೈನರಲ್ಲಿ ಇಟ್ಟಿದ್ದೇವೆ. ಇವಾಪರೇಟ್ ಆದ ಹಾಗೆಯೇ ಏನಾಗ್ತದೆ, ದ ಬ್ರೌನ್ ಕಲರ್ ವೇಪರ್ಸ್ ಫಾರ್ಮೇಷನ್ ಆಗ್ತಾ ಹೋಗ್ತದೆ. ಕೊನಿಕಲ್ ಫ್ಲಾಸ್ಕಲ್ಲಿ ಆಗ್ತಾ ಇದೆ ನೋಡಿದ್ರಾ. ಆಫ್ಟರ್ ಸಮ್ ಟೈಮ್ ದ ಇಂಟೆನ್ಸಿಟಿ ಆಫ್ ದ ಕಲರ್ ಡಸ್ ನಾಟ್ ಚೇಂಜ್.
ಕಲರ್ ಇಂಟೆನ್ಸಿಟಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ. ಯಾಕೆ ಆಗೋದಿಲ್ಲ ಅಂತಂದರೆ ಕಾರಣ ಇಷ್ಟೇ, ಅಲ್ಲಿ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗಿರುತ್ತೆ. ಯಾವ ರೀತಿ ಈಕ್ವಿಲಿಬ್ರಿಯಮಲ್ಲಿ ಎಕ್ಸಿಸ್ಟ್ ಆಗ್ತದೆ ಅಂತಂದರೆ ನೋಡಿ, ಲಿಕ್ವಿಡ್ ಬ್ರೋಮಿನ್ ಮತ್ತು ಗ್ಯಾಷಿಯಸ್ ಬ್ರೋಮಿನ್ ನಡುವೆ, ವೇಪರ್ಸ್ ಆಫ್ ಬ್ರೋಮಿನ್ನ ವೇಪರ್ಸ್ಗಳ ನಡುವೆ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತದೆ. ಎಷ್ಟು ಪ್ರಮಾಣದ ಬ್ರೋಮಿನ್ ಇವಾಪರೇಟ್ ಆಗ್ತದೆ ಅಷ್ಟೇ ಪ್ರಮಾಣದ ವೇಪರ್ಸು ಕಂಡೆನ್ಸ್ ಆಗಿ ಪುನಃ ಲಿಕ್ವಿಡ್ ಬ್ರೋಮಿನ್ನ ಕೊಡ್ತದೆ. ಹಾಗಾಗಿ ಅಲ್ಲಿ ಕಲರ್ನ ಇಂಟೆನ್ಸಿಟಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಇನ್ನೊಂದು ಉದಾಹರಣೆ ತಗೊಳ್ಳೋದಾದರೆ, ಇವಾಪರೇಷನ್ ಆಫ್ ವಾಟರ್ ಇನ್ ಎ ಕ್ಲೋಸ್ಡ್ ವೆಸಲ್. ಸೊ ಇಲ್ಲಿಯೂ ಅಷ್ಟೇ ವಾಟರ್ ಅಂತಕ್ಕಂಥದ್ದು ಇವಾಪರೇಟ್ ಆಗ್ತದೆ, ಗ್ಯಾಸಿಯಸ್ ಸ್ಟೇಟಿಗೆ ಹೋಗ್ತದೆ ವೇಪರ್ಸ್ ಆಗಿ. ಸೊ ಆ ವೇಪರ್ಸ್ ಪುನಃ ಕಂಡೆನ್ಸ್ ಆಗಿ, ಕ್ಲೋಸ್ ವೆಸಲ್ ಆದ ಕಾರಣ ಪುನಃ ಕಂಡೆನ್ಸ್ ಆಗ್ತದೆ, ಎಸ್ಕೇಪ್ ಆಗಲಿಕ್ಕೆ ಆಗೋದಿಲ್ಲ, ಪುನಃ ಕಂಡೆನ್ಸ್ ಆಗಿ ಲಿಕ್ವಿಡನ್ನು ಕೊಡ್ತದೆ. ಇದನ್ನು ನಾವು ಹೇಗೆ ತಿಳ್ಕೊಳ್ಬೋದು ಈ ಈಕ್ವಿಲಿಬ್ರಿಯಮ್ ಈ ರೀತಿ ಆಗೋದನ್ನು ಅಂತಂದರೆ, ಇದಕ್ಕೊಂದು ಮ್ಯಾನೋಮೀಟ್ರನ್ನ, ಆ ಕೊನಿಕಲ್ ಫ್ಲಾಸ್ಕ್ಗೆ ನಾವು ಒಂದು ಮ್ಯಾನೋಮೀಟ್ರನ್ನ ಅಳವಡಿಸಿದರೆ, ಇಫ್ ವಿ ಇನ್ಸರ್ಟ್ ಎ ಮ್ಯಾನೋಮೀಟರ್ ಟು ಇಟ್, ಈ ರೀತಿಯಾಗಿ ಒಂದು ಮ್ಯಾನೋಮೀಟ್ರನ್ನು ಅದಕ್ಕೆ ಅಳವಡಿಸಿದರೆ ನೋಡಿ, ಮ್ಯಾನೋಮೀಟ್ರನ್ನ ಅಳವಡಿಸಿದ್ದೇನೆ. ಸೊ ಇನಿಷಿಯಲ್ ಆಗಿ ಏನಾಗುತ್ತೆ, ಮರ್ಕ್ಯುರಿ ಲೆವೆಲ್ ಇನ್ ಬೋತ್ ದ ಲಿಮ್ಸ್ ಆರ್ ಸೇಮ್. ಪ್ರಾರಂಭದಲ್ಲಿ ಮರ್ಕ್ಯುರಿ ಲೆವೆಲ್ ಏನಾಗಿರುತ್ತೆ, ಎರಡೂ ಲಿಮ್ಸ್ಗಳಲ್ಲಿ ಸೇಮ್ ಆಗಿರುತ್ತೆ. ಓಕೆ. ಸೊ ಸ್ವಲ್ಪ ಹೊತ್ತಿನ ನಂತರ ಏನಾಗ್ತದೆ, ವಾಟರ್ ಸರ್ಫೇಸಿಂದ ಎಸ್ಕೇಪ್ ಆಗಿ ವೇಪರ್ಸನ್ನು ಫಾರ್ಮೇಷನ್ ಮಾಡ್ತದೆ. ವೇಪರ್ಸ್ ಫಾರ್ಮೇಷನ್ ಆದಾಗ ಮರ್ಕ್ಯುರಿಯ ಒನ್ ಆಫ್ ದ ಲಿಮ್ಮಿನಲ್ಲಿ ಲೆವೆಲ್ ಆಫ್ ದ ಮರ್ಕ್ಯುರಿ will be decreased. ಮರ್ಕ್ಯುರಿ ಲೆವೆಲಲ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗ್ತದೆ. ಯಾವಾಗ, ವೇಪರ್ಸ್ ಫಾರ್ಮೇಷನ್ ಆದಾಗ. ಸೊ ಯಾಕೆ ಡಿಕ್ರೀಸ್ ಆಗ್ತದೆ, ಡಿಕ್ರೀಸ್ ಆದಾಗ ಸ್ವಲ್ಪ ಸಮಯ ನಂತರ ನೋಡಿದಾಗ ಮರ್ಕ್ಯುರಿ ಲೆವೆಲ್ ಅಗೈನ್ ಸೇಮ್ ಇದೇನು ಲೆವೆಲ್ ಡಿಕ್ರೀಸ್ ಆಗಿರೋದು ಆ್ಯಸ್ ಇಟ್ ಈಸ್ ಮೇಂಟೈನ್ ಆಗಿರುತ್ತೆ. ಮರ್ಕ್ಯುರಿ ಲೆವೆಲ್ ಡಿಕ್ರೀಸ್ ಆದದ್ದು ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಅಲ್ಲಿ ಏನಾಯಿತು ಅಂದರೆ, ಎಷ್ಟು ಪ್ರಮಾಣದ ವೇಪರ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೋ ಅಷ್ಟೇ ಪ್ರಮಾಣದ ವೇಪರ್ ಕಂಡೆನ್ಸ್ ಆಗಿ ಪುನಃ ಲಿಕ್ವಿಡನ್ನು ಕೊಡ್ತಾ ಇದೆ. ಹಾಗಾಗಿ ಸ್ವಲ್ಪ ಹೊತ್ತಿನ ನಂತರ ಆ ಡಿಕ್ರೀಸ್ ಆಗಿದ್ದ ಲಿಮ್ಸು ಹಾಗೇ ಇರ್ತದೆ, ಯಾವುದೇ ರೀತಿಯಾದ ಬದಲಾವಣೆಯನ್ನು ತೋರಿಸೋದಿಲ್ಲ. ನೆಕ್ಸ್ಟ್ ಮೂರನೇ ಟೈಪ್ ಈಕ್ವಿಲಿಬ್ರಿಯಮ್, ಥರ್ಡ್ ಟೈಪ್ ಆಫ್ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಈಸ್ solid gas equilibrium. Solid gas equilibrium. Solid gas equilibrium. ಸಾಲಿಡ್ ನೇರವಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುವಂಥದ್ದನ್ನು ನಾವು ಹೇಳ್ತೀವಿ ಸಬ್ಲಿಮೇಷನ್ ಅಂತ ಕರಿತೇವೆ. ಲಿಕ್ವಿಡ್ ಆಗೋದಿಲ್ಲ, ಡೈರೆಕ್ಟ್ಲಿ ಇಟ್ ಕನ್ವರ್ಟ್ಸ್ ಟು ಗ್ಯಾಸ್, ದಟ್ ಈಸ್ ಕಾಲ್ಡ್ ಆಸ್ ಸಬ್ಲಿಮೇಷನ್. ಇಲ್ಲಿ ಏನಾಗ್ತದೆ ಅಂತಂದರೆ, ರೇಟ್ ಆಫ್ ಸಬ್ಲಿಮೇಷನ್ ಈಸ್ ಈಕ್ವಲ್ ಟು ದಿ ರೇಟ್ ಆಫ್ ಕಂಡೆನ್ಸೇಷನ್. ಎಷ್ಟು ಪ್ರಮಾಣದಲ್ಲಿ ಸಾಲಿಡ್ಡು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ ಗ್ಯಾಸ್ ಅಥವಾ ವೇಪರು ಕಂಡೆನ್ಸ್ ಆಗಿ ಪುನಃ ಸಾಲಿಡ್ ಸ್ಟೇಟ್ಗೆ ಬರ್ತದೆ. ಈ ಸಾಲಿಡ್ ಗ್ಯಾಸ್ ಈಕ್ವಿಲಿಬ್ರಿಯಮಲ್ಲಿ ಸಬ್ಲಿಮೇಷನ್ ಟೆಂಪರೇಚರ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ತಗೊಳ್ಳೋದಾದರೆ, ಅಯೋಡಿನ್ ಪ್ಲೇಸ್ಡ್ ಇನ್ ಎ ಕ್ಲೋಸ್ಡ್ ಕೊನಿಕಲ್ ಫ್ಲಾಸ್ಕ್ನಲ್ಲಿ ಅಯೋಡಿನ್ನ ತೊಗೊಂಡಿದ್ದೇನೆ ಕ್ಲೋಸ್ ಆಗಿರುವಂಥದ್ದಲ್ಲಿ. ಸೊ ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಅಯೋಡಿನ್ ಈಸ್ ಎ violet colored solid. So after some time what happens, iodine ಅಂತಕ್ಕಂಥದ್ದು ಸಬ್ಲಿಮೈಸ್ ಆಗಿ ವೇಪರ್ಸ್ ಆಗ್ತದೆ, ವೈಲೆಟ್ ಕಲರ್ ವೇಪರ್ಸನ್ನು ಕೊಡ್ತದೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಸಿ ಇಯರ್ ಕೊನಿಕಲ್ ಫ್ಲಾಸ್ಕಿನಲ್ಲಿ ಕಾಣ್ತಾ ಇದೆ ವೈಲೆಟ್ ಕಲರ್ ವೇಪರ್ಸ್ ಅಂತಕ್ಕಂಥದ್ದು. ಅದು ನಿರಂತರವಾಗಿ ವೇಪರ್ಸನ್ನು ಕೊಡ್ತಾ ಹಾಗೆ ಆ ವೈಲೆಟ್ ಕಲರ್ನ ಇಂಟೆನ್ಸಿಟಿ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಎಟ್ ದ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ದ ಇಂಟೆನ್ಸಿಟಿ ಆಫ್ ದ ಕಲರ್ ಡು ನಾಟ್ ಚೇಂಜ್, ದಟ್ ಮೀನ್ಸ್ ಅನ್ಚೇಂಜ್. ಕಲರ್ನ ಇಂಟೆನ್ಸಿಟಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಸೊ ಯಾಕೆ ಅಲ್ಲಿ ಆಗಾಗ್ತದೆ ಅಂತಂದರೆ, ಅಲ್ಲಿ
ರೇಟ್ ಆಫ್ ಸಬ್ಲಿಮೇಷನ್ ಮತ್ತು ರೇಟ್ ಆಫ್ ಕಂಡೆನ್ಸೇಷನ್ ಎರಡೂ ಕೂಡ ಸಮಾನವಾಗಿ ನಡೀತಾ ಇರುತ್ತೆ. ಹಾಗೆ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳೋದಾದರೆ ಅಮೋನಿಯಂ ಕ್ಲೋರೈಡ್, ಅಯೋಡಿನ್ ಆಯಿತು. ಅದೇ ರೀತಿ ಯು ಕ್ಯಾನ್ ಗಿವ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಅಮೋನಿಯಂ ಕ್ಲೋರೈಡ್. ಇಲ್ಲಿ ಸಾಲಿಡ್ ಅಮೋನಿಯಂ ಕ್ಲೋರೈಡ್ sublimizes to give vapors of ammonium chloride, and that will be condensed to give again solid ammonium chloride. So camphor, naphthalene, anything sublimation of iodine to ammonium chloride, sublimation of naphthalene, camphor, etc. can give as example for solid gas equilibrium. After that, let's see, we can observe the equilibrium in case of dissolution also. ಕರಗುವಿಕೆಯಲ್ಲಿಯೂ ಕೂಡ ನಾವು ಈಕ್ವಿಲಿಬ್ರಿಯಮನ್ನು ನೋಡಲಿಕ್ಕೆ ಸಾಧ್ಯ ಉಂಟು. ಅಲ್ಲಿ ಎರಡರಲ್ಲಿ ನೋಡ್ತೇವೆ ನಾವು. ಒನ್ ಈಸ್ ಸಾಲಿಡ್ ಇನ್ ಲಿಕ್ವಿಡ್ ಆ್ಯಂಡ್ ಅನದರ್ ಒನ್ ಈಸ್ ಗ್ಯಾಸ್ ಇನ್ ಲಿಕ್ವಿಡ್. ಸಾಲಿಡ್ಸ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಇನ್ ಲಿಕ್ವಿಡ್ಸ್. ಸೊ ಲೆಟ್ ಅಸ್ ಸಿ ದಿ ಡಿಸೊಲ್ಯೂಷನ್ ಅಂದರೆ ಏನು. ಫಸ್ಟ್ ಡಿಸೊಲ್ಯೂಷನ್ ಅಂದರೆ ಏನು ಅಂತ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬೇಕು. ಓಕೆ, ವೆನ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ದಿ ಸಾಲ್ವೆಂಟ್. ಸಲ್ಯೂಟನ್ನು ನಾವು ಸಾಲ್ವೆಂಟಿಗೆ ಆ್ಯಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ವಾಟ್ ಹ್ಯಾಪನ್ಸ್, ಸಲ್ಯೂಟ್ ಮಿಕ್ಸ್ ಅಪ್ ವಿತ್ ದಿ ಸಾಲ್ವೆಂಟ್. ದಟ್ ಮೀನ್ಸ್ ಇಟ್ ಲೀವ್ಸ್ ದಿ ಸಲ್ಯೂಟ್ ಫೇಸ್ ಆ್ಯಂಡ್ ಎಂಟರ್ಸ್ ಇನ್ ಟು ದಿ ಸಾಲ್ವೆಂಟ್ ಫೇಸ್ ಟು ಫಾರ್ಮ್ ಎ ಸಲ್ಯೂಷನ್. ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆ್ಯಸ್ ಡಿಸೊಲ್ಯೂಷನ್. ಸಲ್ಯೂಟ್ ಅಂತಕ್ಕಂಥದ್ದು ಸಲ್ವೆಂಟ್ ಫೇಸಿಗೆ ಮಿಕ್ಸ್ ಆಗ್ತದಲ್ಲ, ಮಿಕ್ಸ್ ಆಗಿ ಸಲ್ಯೂಷನ್ನ ರಚನೆ ಮಾಡ್ತದಲ್ಲ, ಅದನ್ನು ನಾವು ಡಿಸೊಲ್ಯೂಷನ್ ಅಂತ ಕರಿತೇವೆ. Okay, the first one is equilibrium between a solid and its solution ಅನ್ನು ನೋಡೋಣ. ಇಲ್ಲಿ ಏನಾಗತ್ತೆ ಮೊದಲನೇ ಕೇಸ್ನಲ್ಲಿ ಅಂದರೆ ದ ಡಿಸೊಲ್ಯೂಷನ್ ಆ್ಯಂಡ್ ಪ್ರೆಸಿಪಿಟೇಷನ್ ಅಕರ್ಸ್ ಎಟ್ ಸೇಮ್ ರೇಟ್. ಕರಗುವಿಕೆ ಮತ್ತು ರೀಕ್ರಿಸ್ಟಲೈಸೇಷನ್ ಆಗೋದು ಎರಡೂ ಕೂಡ ಸಮಾನ ಸ್ಪೀಡ್ನಲ್ಲಿ ನಡೀತದೆ. ಸೊ ಅದನ್ನು ನಾವು ಸಾಲಿಡ್ ಆ್ಯಂಡ್ ಇಟ್ಸ್ ಸಲ್ಯೂಷನ್, ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಸಾಲಿಡ್ ಆ್ಯಂಡ್ ಇಟ್ಸ್ ಸಲ್ಯೂಷನ್ ಅಂತ ಕರಿತೇವೆ. ಅದಕ್ಕೆ ಒಂದು ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸಾಲಿಬಿಲಿಟಿ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಯರ್ ಸಾಲಿಬಿಲಿಟಿ ಈಸ್ ಕಾನ್ಸ್ಟೆಂಟ್. ಇದಕ್ಕೊಂದು ಉದಾಹರಣೆ ತಗೊಳ್ಳೋದಾದರೆ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಬಿಟ್ವೀನ್ ಶುಗರ್ ಆ್ಯಂಡ್ ಶುಗರ್ ಇನ್ ಸಲ್ಯೂಷನ್. ಇದನ್ನು ನಾವು ಉದಾಹರಣೆಯಾಗಿ ತಗೊಳ್ಬೋದು. ಸೊ ಈಗ ಫಸ್ಟ್ ಏನು ಮಾಡೋಣ, ಒಂದು ಶುಗರ್ ಸಲ್ಯೂಷನ್ನ ಪ್ರಿಪೇರ್ ಮಾಡ್ಕೊತಿದ್ದೀವಿ. ಓಕೆ, ವಾಟರ್ ಈಸ್ ಟೇಕನ್ ಇನ್ ಎ ಬೀಕರ್. ನೀರನ್ನು ತಗೊಂಡಿದ್ದೇನೆ. ಲೆಟ್ಸ್ ಆ್ಯಡ್ ಸಮ್ ಶುಗರ್ ಟು ಇಟ್. ಸಕ್ಕರೆಯನ್ನು ಹಾಕಿದ್ದೇವೆ, ಸ್ಟರ್ ಮಾಡಿದ್ದೇವೆ, ಸಕ್ಕರೆ ಕರಗಿದೆ. ಶುಗರ್ ಈಸ್ ಡಿಸಾಲ್ವ್ಡ್, ಕಂಪ್ಲೀಟಾಗಿ ಸಾಲ್ಯುಬಲ್ ಆಯಿತು. ಓಕೆ, ಶುಗರ್ ಸಲ್ಯೂಷನ್ ನಮಗೆ ಸಿಕ್ಕಿತು. ಪುನಃ ನಾನು ಸಕ್ಕರೆಯನ್ನು ಆ್ಯಡ್ ಮಾಡಿದೆ. ಇಫ್ ಐ ಆ್ಯಡ್ ಫರ್ದರ್ ಸಮ್ ಅಮೌಂಟ್ ಆಫ್ ಶುಗರ್, what happens? The sugar does not dissolve, it will be settled down at the bottom. ಹೀಗೆ ಬಾಟಮ್ನಲ್ಲಿ ಆ ಎಡಿಷನಲ್ ಸಕ್ಕರೆ ಸೆಟ್ಲ್ ಆಗ್ತದೆ. ಸಾಲಿಬಿಲಿಟಿ ಆಗೋಷ್ಟು ಕರಗ್ತದೆ, ಸಾಲಿಬಿಲಿಟಿ ಲೆವೆಲ್ ತನಕ. ಅದಾದ ನಂತರ ಆ ಸಕ್ಕರೆ ಕರಗೋದಿಲ್ಲ. ಆ ಸಕ್ಕರೆ ದ್ರಾವಣದ ಬೀಕರ್ನಲ್ಲಿ ಹಾಗೇ ಬಾಟಮ್ನಲ್ಲಿ ಸೆಟ್ಲ್ ಆಗ್ತದೆ. ಇಯರ್ ಇಟ್ ಸೆಟಲ್ಸ್ ಇಯರ್. undissolved sugar here. This is sugar solution. ಓಕೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗುವಷ್ಟು ಆಯಿತು. ಮತ್ತೆ ಹಾಕಿದಂಥ ಸಕ್ಕರೆ ಕರಗಲಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಇವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗುತ್ತೆ. ಹೇಗೆ ಇವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಆಗ್ತದೆ ಅಂತಂದರೆ, ಕರಗದೆ ಉಳಿದಂತಹ ಸಕ್ಕರೆ ಇಟ್ ಎಂಟರ್ಸ್ ಟು ದಿ ಸ್ಯಾಚುರೇಟೆಡ್ ಸೊಲ್ಯೂಷನ್. ಹಾಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇರುವಂಥ ಸಕ್ಕರೆ ಪುನಃ ಪ್ರೆಸಿಪಿಟೇಟ್ ಅಥವಾ ರೀಕ್ರಿಸ್ಟಲೈಸೇಷನ್ ಆಗೋದ್ರ ಮೂಲಕ ಪುನಃ ಬಂದು ಸೆಟಲ್ ಆಗ್ತದೆ. ಇವೆರಡೂ ಕ್ರಿಯೆಗಳು ಸಮಾನವಾಗಿ ನಡೀತಾ ಇರುತ್ತೆ. ಆದರೆ ನೋಡಲಿಕ್ಕೆ ನೋಡಲಿಕ್ಕೆ ಅಥವಾ ಗೋಚರಿಸುವುದಿಲ್ಲ ನಮಗೆ. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಶುಗರನ್ನು ಯೂಸ್ ಮಾಡ್ತೀವಿ. ನಮಗೆ ಗೊತ್ತಿದೆ ಶುಗರಿನ ಫಾರ್ಮುಲಾ ಏನು, C6H22O11 ಅಲ್ವಾ? ಇದು ಶುಗರಿನ ಫಾರ್ಮುಲಾ. ಸೊ ಈ ನಾರ್ಮಲ್ ಶುಗರ್ ಬದಲು ಇಫ್ ಐ ಯೂಸ್ ದಿ ರೇಡಿಯೋ ಆ್ಯಕ್ಟಿವ್ ಶುಗರನ್ನು ನಾನು ಬಳಸಿದೆ ಅಂತ ಇಟ್ಕೊಳ್ಳೋಣ. ಯಾವಾಗ ಶುಗರ್ ರೇಡಿಯೋ ಆ್ಯಕ್ಟಿವ್ ಆಗ್ತದೆ? ಕಾರ್ಬನ್ 14 ಐಸೋಟೋಪನ್ನು ಅಥವಾ ಆಕ್ಸಿಜನ್ 18 ಐಸೋಟೋಪನ್ಸ್ ಬಳಸಿದಂಥ ಸಂದರ್ಭದಲ್ಲಿ ಶುಗರ್ ಬಿಕಮ್ಸ್ ರೇಡಿಯೋ ಆ್ಯಕ್ಟಿವ್. ಆ ರೀತಿಯ ರೇಡಿಯೋ ಆ್ಯಕ್ಟಿವ್ ಆಗಿರುವಂಥ ಶುಗರನ್ನು ನಾನು ಇದಕ್ಕೆ ಹಾಕಿದಾಗ ಸೊ ವಿ ಕ್ಯಾನ್ ಸಿ ದ ಎಕ್ಸಿಸ್ಟೆನ್ಸ್ ಆಫ್ ದ ಈಕ್ವಿಲಿಬ್ರಿಯಮ್.
ಹೇಗೆ ಅಂತಂದರೆ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಶುಗರ್ ಸೊಲ್ಯೂಷನ್ ಕೂಡ ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ, ಹಾಗೆ ಅನ್ಡಿಸಾಲ್ವ್ಡ್ ಆಗಿ ಸೆಟ್ಲ್ ಆಗಿರುವಂಥ ಶುಗರ್ ಕೂಡ ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ second type in dissolution is that is equilibrium between a gas and its solution. See, equilibrium between a gas and its solution. ಇಲ್ಲಿ ಏನಾಗುತ್ತೆ ಅಂತಂದರೆ the rate of diffusion of a gas is equal to the rate of liberation of gas from its solution. ಎಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಡಿಸೊಲ್ಯೂಷನ್ಸ್ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ ಲಿಕ್ವಿಡ್ನಿಂದ ಗ್ಯಾಸ್ ಪುನಃ ಲಿಬರೇಟ್ ಆಗಿ ಬರ್ತದೆ. ಸೊ ಇಲ್ಲಿ ಉತ್ತಮ ಇದಕ್ಕೊಂದು ದಿಸ್ ಇಕ್ವಿಲಿಬ್ರಿಯಂ ಉತ್ತಮ ಎಕ್ಸಾಂಪಲ್ ಹೇಳಿದ್ದಾರೆ. ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ಈ ಸೋಡಾ ಬಾಟಲ್. ಸೋಡಾ ಬಾಟಲನ್ನು ನಾವು ಉತ್ತಮವಾದ ಉದಾಹರಣೆನ ಕೊಡ್ಬೋದು. ಸೋಡಾ ಬಾಟಲ್ ಅಥವಾ ಶ್ಯಾಂಪಿಯನ್, ಎನಿ ಕಾರ್ಬೋನೇಟೆಡ್ ಬಿವೇಜಸ್ ಕ್ಯಾನ್ ಬಿ ಗಿವನ್ ಆಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಓಕೆ, ಅದಕ್ಕೆ ಹೋಗೋ ಮುಂಚೆ ದಿ ಸಾಲ್ವಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಗವರ್ನ್ಡ್ ಬೈ ಹೆನ್ರೀಸ್ ಲಾ. ಗ್ಯಾಸು ಲಿಕ್ವಿಡ್ನಲ್ಲಿ ಕರಗುವಂಥದ್ದನ್ನು ಹೆನ್ರೀಸ್ ಲಾ ಮೂಲಕ ನಾವು ತಿಳ್ಕೊಳ್ಳಬಹುದು. ಸೊ ಏನು ಹೇಳುತ್ತೆ ಹೆನ್ರೀಸ್ ಲಾ? ವಾಟ್ ಇಟ್ ಸೇಸ್, ದ ಮಾಸ್ ಆಫ್ ಎ ಗ್ಯಾಸ್ ಡಿಸಾಲ್ವ್ಡ್ ಇನ್ ಎ ಮಾಸ್ ಆಫ್ ಎ ಸಾಲ್ವೆಂಟ್ ಈಸ್ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ದ ಗ್ಯಾಸ್ ಅಬೋವ್ ದಿ ಸರ್ಫೇಸ್ ಆಫ್ ದಿ ಸಾಲ್ವೆಂಟ್. ಸೊ ಮ್ಯಾಥಮೆಟಿಕಲ್ ಆಗಿ ನಾವು ಹೇಗೆ ಬರಿತೇವೆ? ಮಾಸ್ ಆಫ್ ಗ್ಯಾಸ್ ಡಿಸಾಲ್ವ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು pressure of the gas, or you can equate mass of a gas dissolved is equal to constant multiplied by equilibrium pressure. ಇದು ಮ್ಯಾಥಮೆಟಿಕಲ್ ಆಗಿ ನಾವು ಹೆನ್ರೀಸ್ ಲಾನ ಈ ರೀತಿಯಲ್ಲಿ ಬರಿತೇವೆ. ಹೆನ್ರೀಸ್ ಲಾ ಏನು ಹೇಳ್ತದೆ ಅಂದರೆ ದ ಮಾಸ್ ಆಫ್ ಎ ಗ್ಯಾಸ್ ಡಿಸಾಲ್ವ್ಡ್ ಇನ್ ಎ ಮಾಸ್ ಆಫ್ ಎ ಸಾಲ್ವೆಂಟ್ ಈಸ್ ಪ್ರಪೋರ್ಷನಲ್ ಟು ದಿ ಪ್ರೆಷರ್ ಆಫ್ ದಿ ಗ್ಯಾಸ್ ಅಬೋವ್ ದಿ ಸರ್ಫೇಸ್ ಆಫ್ ದ ಸಾಲ್ವೆಂಟ್ ಅಂತ ಹೇಳ್ತಾರೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಲೆಟ್ಸ್ ಟೇಕ್, ನಾನು ಆಲ್ರೆಡಿ ಹೇಳಿದೆ, ಕ್ಲೋಸ್ಡ್ ಸೋಡಾ ಬಾಟಲ್ಸ್ ಅಥವಾ ಸಾಫ್ಟ್ ಬಿವೇಜರ್ಸ್ ಆರ್ ಎನಿ ಶ್ಯಾಂಪಿಯನ್ ಬಾಟಲ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಎ ಎಕ್ಸಾಂಪಲ್. ಸೋಡಾ ಬಾಟಲ್ ಓಪನ್ ಮಾಡಿದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ಯು ಓಪನ್ ದಿ ಸೋಡಾ ಬಾಟಲ್? ನಮಗೆ ಗೊತ್ತಿದೆ ಬಬಲ್ಸ್ ವಿಲ್ ಕಮ್ಸ್ ಔಟ್ ಅಲ್ವಾ? ಬಬಲ್ಸ್ಗಳು ಮೇಲೆ ಪ್ರಾರಂಭ ಆಗ್ತದೆ. ಆ ಬಬಲ್ಸ್ ಏನದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೋಡಾ ವಾಟರ್ ಅಂದರೆ ಇಷ್ಟೇ, ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಏನು ಮಾಡಿರ್ತಾರೆ? ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಎಟ್ ಹೈಯರ್ ಪ್ರೆಷರ್. ಹೈಯರ್ ಪ್ರೆಷರ್ನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ನೀರಿನಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಸೊ ಅಲ್ಲಿ ಏನಾಗ್ತದೆ, ಈ ಪೋರ್ಷನಲ್ಲಿ ನೋಡಿ, ಯಾವುದೇ ಸೋಡಾ ಬಾಟ್ಲಿ ತೊಗೊಳ್ಳಿ, ಫುಲ್ ಪ್ಯಾಕ್ ಆಗಿರಲ್ಲ. ಎನಿ ಸೋಡಾ ಬಾಟ್ಲಿ ಇಫ್ ಟೇಕ್, ಸ್ವಲ್ಪ ಭಾಗ ಮೇಲ್ಗಡೆ ನೋಡಿ ಎಂಟಿ ಇರುತ್ತೆ. ಸೊ ಅಲ್ಲಿ ಏನಾಗ್ತದೆ, ಡಿಸಾಲ್ವ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡು, ಓಕೆ, ಡಿಸಾಲ್ವ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡು ಮೇಲೆ ಬರ್ತದೆ, ಲಿಬ್ರೇಟ್ ಆಗಿ ಇಲ್ಲಿ ಕೂತ್ಕೊಳ್ತದೆ. ಹಾಗೆ ಇಲ್ಲಿ ಬಂದಂಥ ಕಾರ್ಬನ್ ಡೈಆಕ್ಸೈಡು ಪುನಃ ಬಾಟ್ಲೊಳಗೆ ಹೋಗ್ತಾ ಇರುತ್ತೆ. ಸೊ ಇವೆರಡರ ನಡುವೆ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗ್ತದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ದ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಡ್ ಇನ್ ಸೊಲ್ಯೂಷನ್. ಬಾಟ್ಲ್ ಓಪನ್ ಮಾಡಿದ ತಕ್ಷಣ ಏನಾಗ್ತದೆ? ಪ್ರೆಷರ್ ರಿಲೀಸ್ ಆಗ್ತದೆ. ಸೊ ಒಮ್ಮೆಲೆ ಬಬಲ್ಸ್ಗಳು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲಿ ತನಕ ಬಬಲ್ಸ್ ಬರುತ್ತೆ ಅಂತಂದರೆ, ಸೊ ಅಟ್ಮಾಸ್ಫಿಯರ್ ಪ್ರೆಷರ್ ರೀಚ್ ಆಗೋ ತನಕ ಬಬಲ್ಸ್ಗಳು ಬರುತ್ತೆ. ದ ನೆಕ್ಸ್ಟ್ ಟಾಪಿಕ್ ಈಸ್ ಲಿಮಿಟೇಷನ್ಸ್ ಆಫ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಆಸ್ ಸರ್ಟನ್ ಲಿಮಿಟೇಷನ್. ವಾಟ್ ಆರ್ ದಟ್? ಲೆಟ್ಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್ ಈಸ್ ದ ಲಾ ಈಸ್ ಅಪ್ಲಿಕೇಬಲ್ only under ideal condition, that is under high temperature and low pressure. The second one is the gas molecule should not react with the solvent to form any other compounds. The third one is the gas molecule should not associate or dissociate in solution. So these are the limitations of Henry's law. The next topic is characteristics of physical equilibrium. The chemical equilibrium is dynamic in nature. So dynamic in nature ಅಂದರೆ ರಿವರ್ಸ್ ಫಾರ್ವರ್ಡು ಆಗ್ತದೆ, ಹಾಗೆ ಬ್ಯಾಕ್ವರ್ಡು ಕೂಡ ಪ್ರಕ್ರಿಯೆ ನಡೀತದೆ. ಎರಡನೇದಾಗಿ ದ ಮೆಷರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಮೆಷರಬಲ್ ಪ್ರಾಪರ್ಟೀಸ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗೆ ಥರ್ಡ್ ಒನ್, equilibrium is established only in the
ಕ್ಲೋಸ್ ಸಿಸ್ಟಮ್ ಇನ್ವಾಲ್ವಿಂಗ್ ಗ್ಯಾಸ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಗ್ಯಾಸನ್ನು ಒಳಪಟ್ಟಂಥ ಸಂದರ್ಭದಲ್ಲಿ ಕ್ಲೋಸ್ ಸಿಸ್ಟಮ್ನಲ್ಲೇ ಈಕ್ವಿಲಿಬ್ರಿಯಮ್ಮು ಎಕ್ಸಿಸ್ಟ್ ಆಗ್ತದೆ. ದ ನೆಕ್ಸ್ಟ್ ಈಸ್, ಲೆಟ್ಸ್ ಮೂವ್ ಆನ್ ಟು ದಿ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು? ಸೊ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಎ ಸ್ಟೇಟ್ in a reversible reaction where the rate of forward reaction will be equal to rate of backward reaction. Rate of forward reaction equal to rate of backward reaction. A state in a reversible reaction where rate of forward reaction will be equal to rate of backward reaction. Such reactions we call it as chemical equilibrium. Such situation we call it as chemical equilibrium. So ಇಲ್ಲಿ ಏನಾಗ್ತದೆ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಲ್ಲಿ ಅಂತಂದರೆ, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವುದೇ ಕಾರಣಕ್ಕೂ ರಿಯಾಕ್ಟೆಂಟ್ ಆಗಲಿ ಪ್ರಾಡಕ್ಟಿನ ಕಾನ್ಸಂಟ್ರೇಷನು ಈಕ್ವಿಲಿಬ್ರಿಯಮ್ ಸ್ಥಿತಿಯಲ್ಲಿರುವಂಥ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಸ್ಥಿತಿಯಲ್ಲಿರುವಾಗ ಬದಲಾವಣೆ ಆಗೋದಿಲ್ಲ. ಓಕೆ, ಈಗ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂದರೆ ಏನು ಅನ್ನೋದನ್ನು ನೋಡಬೇಕಾಗ್ತದೆ. ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತಂದರೆ ಇನ್ ಸರ್ಟೆನ್ ಕೆಮಿಕಲ್ ರಿಯಾಕ್ಷನ್ಸ್ ದ ಪ್ರಾಡಕ್ಟ್ ಫಾರ್ಮ್ ಗಿವ್ ಬ್ಯಾಕ್ ಟು ದಿ ಒರಿಜಿನಲ್ ರಿಯಾಕ್ಟೆಂಟ್ ವೆನ್ ದ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ಕ್ಲೋಸ್ಡ್ ವೆಸಲ್. ಕೆಲವೊಂದು ರಿಯಾಕ್ಷನ್ಗಳಲ್ಲಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗಿರುವಂಥದ್ದು ಪುನಃ ರಿವರ್ಸ್ ರಿಯಾಕ್ಷನ್ ಆಗಿ ಒರಿಜಿನಲ್ ರಿಯಾಕ್ಟೆಂಟನ್ನು ಕೊಡುತ್ತೆ. ಎಲ್ಲಿ ಅಂತಂದರೆ ಕ್ಲೋಸ್ಡ್ ಕಂಟೈನರ್ಗಳಲ್ಲಿ ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡಿದಾಗ ಅಂತಹ ರಿಯಾಕ್ಷನ್ಸನ್ನು ನಾವು ಹೇಳ್ತೀವಿ ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಕರಿತೇವೆ. ಲೆಟ್ಸ್ ಸಿ ದಿ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಇಕ್ವಿಲಿಬ್ರಿಯಮ್. ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. One more example is formation of ammonia. Okay, so these are the examples for chemical equilibrium. So one more example you can give: decomposition of calcium carbonate, decomposition of phosphorus pentachloride, hydrolysis of methyl acetate, etc. are examples for chemical equilibrium. Let's see the variation of concentration with the time. ಟೈಮಿಗೆ ಅನುಗುಣವಾಗಿ ಕಾನ್ಸಂಟ್ರೇಷನ್ ಹೇಗೆ ವೇರಿ ಆಗ್ತದೆ ಅಂತ. So you can draw a graph. Concentration is taken on y axis and time is taken on x axis. Okay, initially what happens before commencing the reaction? Before commencing the reaction, the concentration of the reactant will be very high and the product is not formed, so that the concentration of product will be 0. As the reaction proceeds, the concentration of the reactants decreases. As at the same time, the concentration of the products starts increasing. At equilibrium, what happens? Both the concentration of reactant as well as the product remains same. See here, reactions ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ನು ರಿಯಾಕ್ಟೆಂಟ್ ಜಾಸ್ತಿ ಇರುತ್ತೆ, ಪ್ರಾಡಕ್ಟಿನದು ಕಾನ್ಸಂಟ್ರೇಷನು 0 ಆಗಿರುತ್ತೆ. ಯಾಕೆ? ಪ್ರಾಡಕ್ಟ್ ಫಾರ್ಮ್ ಆಗಿರೋದಿಲ್ಲ. ರಿಯಾಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ರಿಯಾಕ್ಟೆಂಟ್ಸಿನ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗ್ತದೆ? ಡಿಕ್ರೀಸ್ ಆಗ್ತಾ ಹೋಗ್ತದೆ. ಎಲ್ಲಿ ತನಕ? ಈಕ್ವಿಲಿಬ್ರಿಯಂ ರೀಚ್ ಆಗೋ ತನಕ. ಹಾಗೆ ಪ್ರಾಡಕ್ಟಿನ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗ್ತದೆ? ಕಮೆನ್ಸ್ ಆದ ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಈಕ್ವಿಲಿಬ್ರಿಯಂ ಬಂದಾಗ ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟಿನ ಕಾನ್ಸಂಟ್ರೇಷನ್ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ಸ್ಥಿತಿಯನ್ನು ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಲೆಟ್ಸ್ ಸಿ ಒನ್ ಮೋರ್
ಎಕ್ಸಾಂಪಲ್ ಫಾರ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಹೇಗೆ ಹೈಡ್ರೋಜನ್ ಅಯೋಡೈಡ್ ರಚನೆ ಆಗ್ತದೆ, ಅಲ್ಲಿ ಹೈಡ್ರೋಜನ್ನಿನ ಕಾನ್ಸಂಟ್ರೇಷನ್ ಹೇಗೆ ಡಿಕ್ರೀಸ್ ಆಗ್ತಾ ಇದೆ, ಫಾರ್ವರ್ಡ್ ರಿಯಾಕ್ಷನ್ ಹೇಗಾಗ್ತಾ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಹೇಗಾಗ್ತಾ ಇದೆ, ಈಕ್ವಿಲಿಬ್ರಿಯಂ ಸ್ಟೇಟ್ ಎಲ್ಲಿ ಅಟೈನ್ ಆಗ್ತದೆ ಅನ್ನೋದನ್ನು ಈ ಗ್ರಾಫ್ನಲ್ಲಿ, ಈ ಡಯಾಗ್ರಾಮಲ್ಲಿ ನಾವು ನೋಡಬಹುದು. ಓಕೆ, ದ ನೆಕ್ಸ್ಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಕೆಮಿಕಲ್ ಈಕ್ವಿಲಿಬ್ರಿಯಂನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಇಟ್ ಈಸ್ ಡೈನಮಿಕ್ ಇನ್ ನೇಚರ್. That means the both forward and backward reaction takes place. In chemical equilibrium, the rate of forward reaction is equal to the rate of backward reaction. ಇಲ್ಲಿ ಇನ್ನೊಂದು ಏನಾಗ್ತದೆ, ಈಕ್ವಿಲಿಬ್ರಿಯಂ ಈಸ್ ಅಟೈನ್ಡ್ ಓನ್ಲಿ ಇನ್ ಕ್ಲೋಸ್ ಸಿಸ್ಟಮ್. ಕ್ಲೋಸ್ ಸಿಸ್ಟಮಲ್ಲಿ ಮಾತ್ರ ಈಕ್ವಿಲಿಬ್ರಿಯಂ ಅಟೈನ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅನದರ್ ಒನ್ ಈಸ್ ಎ ಕೆಟಾಲಿಸ್ಟ್ ಫಾಸ್ಟನ್ಸ್ ದಿ rate of reactions both forward as well as the backward reaction, but it does not alter the state of equilibrium. ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ. ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡನ್ನೂ ಕೂಡ ಕೆಟಾಲಿಸ್ಟು ಇನ್ಕ್ರೀಸ್ ಮಾಡ್ತದೆ. ಅದೇ ರೀತಿ ಇನ್ನೊಂದು ಥಿಂಗ್ ಏನು ಅಂದರೆ, ಇಟ್ ಕ್ಯಾನ್ ಬಿ ಅಪ್ರೋಚ್ ಫ್ರಮ್ ಐದರ್ ಸೈಡ್ ಆಫ್ ದ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ರಿಯಾಕ್ಷನ್ನ ನೀವು ಬೇಕಾದ್ರೆ ಪ್ರಾಡಕ್ಟ್ ಸೈಡಿಂದನೂ ಪ್ರಾರಂಭ ಮಾಡ್ಬೋದು ಅಥವಾ ರಿಯಾಕ್ಟೆಂಟಿನ ಸೈಡಿಂದಾದರೂ ಪ್ರಾರಂಭ ಮಾಡ್ಬೋದು, ಆದರೂ ಕೂಡ ಈಕ್ವಿಲಿಬ್ರಿಯಂ ಅಟೈನ್ ಆಗ್ತದೆ. ಸೊ ದೀಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಯಾವುದ್ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮು? ದ ಫಸ್ಟ್ ಒನ್ ಈಸ್ ಇಟ್ ಈಸ್ ಡೈನಮಿಕ್. ಡೈನಮಿಕ್ ಅಂದರೆ ಬೋತ್ ಫಾರ್ವರ್ಡ್ ಆಸ್ ವೆಲ್ ಆಸ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೆಕೆಂಡ್ ಒನ್ ಈಸ್ at equilibrium the rate of forward reaction is equal to the rate of backward reaction. Third one is the equilibrium can be attained only in closed system. Fourth one is it can be approached either from product or reactant side. The last one is the catalyst fastens the forward and backward reaction. It does not alter the state of equilibrium. The next is types of equilibrium. Chemical equilibrium. In chemical equilibria there are two types. One is homogeneous equilibrium, another one is heterogeneous equilibrium. Homogeneous equilibrium ಅಂದರೆ ಏನು, heterogeneous equilibrium ಅಂದರೆ ಏನು? Homogeneous equilibrium means here reactants and products are in same phase. ಇಲ್ಲಿ ಏನಾಗ್ತದೆ, homogeneous equilibrium ಅಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಎರಡೂ ಕೂಡ ಒಂದೇ ಫಿಸಿಕಲ್ ಸ್ಟೇಟ್ನಲ್ಲಿ ಇರ್ತದೆ. ಉದಾಹರಣೆ ತಗೊಳ್ಳೋದಾದರೆ ನೋಡಿ, ಫಾರ್ಮೇಷನ್ ಆಫ್ ಅಮೋನಿಯಾ. ಇಲ್ಲಿ ಏನಾಗಿದೆ, ಫಾರ್ಮೇಷನ್ ಆಫ್ ಅಮೋನಿಯಾದಲ್ಲಿ ನೋಡಿ, ನೈಟ್ರೋಜನ್ ಅಂತಕ್ಕಂಥದ್ದು ಮತ್ತು ಹೈಡ್ರೋಜನ್ ಅಂತಕ್ಕಂಥದ್ದು ರಿಯಾಕ್ಟೆಂಟ್. ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್ ಆರ್ ದಿ ರಿಯಾಕ್ಟೆಂಟ್. ಬೋತ್ ಆರ್ ಇನ್ ಗ್ಯಾಸಿಯಸ್ ಸ್ಟೇಟ್ ಆ್ಯಂಡ್ ಆಲ್ಸೋ ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಆಲ್ಸೋ ಇನ್ ದ ಗ್ಯಾಸಿಯಸ್ ಸ್ಟೇಟ್. ರಿಯಾಕ್ಟೆಂಟ್ ಆ್ಯಂಡ್ ದ ಪ್ರಾಡಕ್ಟ್ ಬೋತ್ ಆರ್ ಇನ್ ಗ್ಯಾಸಿಯಸ್ ಸ್ಟೇಟ್. ಸೊ ಅದೇ ರೀತಿ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್ ಕೂಡ ಅಲ್ಲಿಯೂ ಹಾಗೇನೆ. ರಿಯಾಕ್ಟೆಂಟ್ ಅಂತಕ್ಕಂಥ ಹೈಡ್ರೋಜನ್ನು ಮತ್ತು ಅಯೋಡಿನ್ ಎರಡೂ ಕೂಡ ಗ್ಯಾಸಿಯಸ್ ಸ್ಟೇಟಲ್ಲಿದೆ, ಪ್ರಾಡಕ್ಟ್ ಕೂಡ ಗ್ಯಾಸಿಯಸ್ ಸ್ಟೇಟಲ್ಲಿದೆ. ಈ ರೀತಿ ಈಕ್ವಿಲಿಬ್ರಿಯಮನ್ನು ನಾವು ಹೇಳ್ತೀವಿ ಹೋಮೋಜೀನಿಯಸ್ ಈಕ್ವಿಲಿಬ್ರಿಯಮ್ ಅಂತ ಕರಿತೇವೆ. ಅಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಆರ್ ಇನ್ ಸೇಮ್ ಫೇಸ್. ಇನ್ನೊಂದಿದೆ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂತ. ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂತಂದರೆ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಇನ್ ಡಿಫ್ರೆಂಟ್ ಫೇಸಸ್. ಇಲ್ಲಿ ಏನಾಗ್ತದೆ, ಕೆಲವೊಂದು ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಅಂತಕ್ಕಂಥದ್ದು ಫಿಸಿಕಲ್ ಸ್ಟೇಟ್ ಬೇರೆ ಬೇರೆ ಆಗಿರುತ್ತೆ. ಅಂಥವನ್ನು ನಾವು ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್ ಅಂತ ಕರಿತೇವೆ. ಎಕ್ಸಾಂಪಲ್ ಫಾರ್ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್ ತೊಗೊಂಡ್ರೆ ಡಿಕಾಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ನೋಡಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಕ್ಕಂಥ ರಿಯಾಕ್ಟೆಂಟು ಸಾಲಿಡ್ ಸ್ಟೇಟ್ನಲ್ಲಿದೆ. ಹಾಗೆ ಫಾರ್ಮ್ ಆಗುವಂಥ ಪ್ರಾಡಕ್ಟ್ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಅಂತಕ್ಕಂಥದ್ದು. ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಸಾಲಿಡ್ ಸ್ಟೇಟಲ್ಲಿ, ಅದೇ ಹೈಡ್ರೋಜನ್ ಸಲ್ಫೈಡ್ ಅಂತಕ್ಕಂಥದ್ದು ಗ್ಯಾಸಿಯಸ್ ಸ್ಟೇಟ್ನಲ್ಲಿದೆ. ಸೊ ರಿಯಾಕ್ಟೆಂಟ್ ಈಸ್ ಇನ್ ಸಾಲಿಡ್ ಸ್ಟೇಟ್ ಬಟ್ ಪ್ರಾಡಕ್ಟ್ ಫಾರ್ಮ್ಡ್ ಆರ್ ಇನ್ ಡಿಫ್ರೆಂಟ್ ಸ್ಟೇಟ್. ಒನ್ ಈಸ್ ಇನ್ ಸಾಲಿಡ್ ಸ್ಟೇಟ್ ವೇರ್ ಅದರ್ ಈಸ್ ಇನ್ gaseous state. One more example for heterogeneous equilibrium is decomposition of ammonium bisulfate. Here the reactants ammonium bisulfate is in solid state, whereas the product formed ammonia and hydrogen sulfides are both in the gaseous state.